ಎಸ್, ಚಿಕ್ಕಬಳ್ಳಾಪುರದ ವಿಶ್ವಪ್ರಖ್ಯಾತ ನಂದಿ ಗಿರಿಧಾಮದಲ್ಲಿ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆ ಇದೇ ತಿಂಗಳ 19ರಂದು ನಡೆಯಬೇಕಿತ್ತು. ಇದರ ಸಿದ್ಧತೆಗಾಗಿ ಜಿಲ್ಲಾಡಳಿತದ ನೂರಾರು ಅಧಿಕಾರಿಗಳು ಸರ್ಕಾರಿ ಕೆಲಸ ಕಾರ್ಯಗಳನ್ನು ಬಿಟ್ಟು ನಂದಿ ಬೆಟ್ಟದಲ್ಲೇ ಬೀಡು ಬಿಟ್ಟು ಕೆಲಸ ಮಾಡ್ತಿದ್ರು. ಸಚಿವ ಸಂಪುಟ ಸಭೆಗೆ ಜಿಲ್ಲಾಡಳಿತದಿಂದ ಕೋಟಿ ರೂಪಾಯಿಗಳ ಹಣ ಖರ್ಚು ಮಾಡಿ ನಂದಿ ಗಿರಿಧಾಮವನ್ನ ಸ್ವಚ್ಛತೆ, ರಸ್ತೆಗಳ ಡಾಂಬರೀಕರಣ, ಸುಣ್ಣ ಬಣ್ಣ ಕೆಲಸಗಳನ್ನು ಮಾಡಿ ತಯಾರಿ ಮಾಡಿಕೊಂಡಿದ್ರು. ಸಚಿವ ಸಂಪುಟ ಸಭೆಗೆ ಇನ್ನೇನು ಕೇವಲ ಒಂದೇ ಒಂದು ದಿನ ಬಾಕಿ ಇರುವಾಗಲೇ ರಾಜ್ಯ ಸರ್ಕಾರ ನಂದಿ ಬೆಟ್ಟದಲ್ಲಿ ನಡೆಯಬೇಕಿದ್ದ ಸಚಿವ ಸಂಪುಟ ಸಭೆಯನ್ನು ಬೆಂಗಳೂರಿನ ವಿಧಾನಸೌಧದ ಸಚಿವ ಸಂಪುಟ ಸಭಾಮಂದಿರಕ್ಕೆ ಸ್ಥಳಾಂತರ ಮಾಡಲಾಗಿದೆ ಎಂದು ಆದೇಶ ಹೊರಡಿಸಿ ಎಲ್ಲರಿಗೂ ಶಾಕ್ ಕೊಟ್ಟಿತ್ತು. ಇನ್ನು ಸಾರ್ವಜನಿಕ ಹಣದಲ್ಲಿ ಜಿಲ್ಲಾಡಳಿತ ಕೋಟ್ಯಾಂತರ ರೂಪಾಯಿಗಳ ಹಣವನ್ನು ಖರ್ಚು ಮಾಡಿ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆಗೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಆದರೆ ಯಾವಾಗ ಸಚಿವ ಸಂಪುಟ ಸಭೆ ನಂದಿ ಗಿರಿಧಾಮದಿಂದ ಬೆಂಗಳೂರಿನ ವಿಧಾನಸೌಧಕ್ಕೆ ಶಿಫ್ಟ್ ಆಯಿತೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದ ಸಾರ್ವಜನಿಕರ ತೆರಿಗೆ ಹಣ ನೀರು ಪಾಲಾಗಿತ್ತು. ಈಗ ಮತ್ತೊಮ್ಮೆ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯನ್ನು ಮುಂದಿನ ತಿಂಗಳು 2ನೇ ತಾರೀಕು ನಂದಿ ಗಿರಿಧಾಮದಲ್ಲೇ ನಡೆಸಬೇಕು ಎಂದು ಆದೇಶ ಹೊರಡಿಸಿದ್ದು, ಮತ್ತೆ ಕೋಟ್ಯಾಂತರ ರೂಪಾಯಿ ಹಣ ದುಂದುವೆಚ್ಚ ಮಾಡಲು ಜಿಲ್ಲಾಡಳಿತ ಸಿದ್ಧವಾಗಬೇಕಾಗಿದೆ. ಸರ್ಕಾರದ ನಿರ್ದೇಶನದಂತೆ ಜುಲೈ 2ನೇ ತಾರೀಕು ರಾಜ್ಯ ಸಚಿವ ಸಂಪುಟ ಸಭೆಯನ್ನು ಚಿಕ್ಕಬಳ್ಳಾಪುರ ನಂದಿ ಗಿರಿಧಾಮದಲ್ಲಿ ಆಯೋಜನೆ ಮಾಡಲಿಕ್ಕೆ ಸೂಚನೆ ಬಂದಿದೆ. ಹಾಗಾಗಿ ಮತ್ತೆ ಎಲ್ಲ ಅಗತ್ಯ ಸಿದ್ಧತಾ ಕ್ರಮಗಳನ್ನು ನಂದಿ ಬೆಟ್ಟದ ಮೇಲೆ ಮಾಡ್ಕೊಳ್ತೀವಿ. ಈಗಾಗಲೇ ಸಿದ್ಧತೆಗಳಾಗಿತ್ತು. ಹಾಗಾಗಿ ಜುಲೈ 2ನೇ ತಾರೀಕು ಆಗಿರೋದ್ರಿಂದ ಮತ್ತೊಮ್ಮೆ ಏನು ಆದೇಶಗಳನ್ನು ಮಾಡಬೇಕು ಆ ಎಲ್ಲ ಆದೇಶಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಸಿದ್ಧತೆಗಳನ್ನು ಕೈಗೊಳ್ತಕ್ಕಂಥದ್ದು, ಪಾರ್ಕಿಂಗ್ ವ್ಯವಸ್ಥೆ, ಊಟದ ವ್ಯವಸ್ಥೆ, ಬಂದಂಥ ಗಣ್ಯಮಾನ್ಯರನ್ನು ವಾಸ್ತವ್ಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮತ್ತು ಅಧಿಕಾರಿಗಳನ್ನು ನೇಮಿಸಿ ಗಣ್ಯರಿಗೆ ಸಂಪರ್ಕ ಅಧಿಕಾರಿಗಳನ್ನು ನೇಮಕಾತಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥ ವ್ಯವಸ್ಥೆ, ಹೀಗೆ ಸಕಲ ರೀತಿಯ ಒಂದು ವ್ಯವಸ್ಥೆಗಳನ್ನು ರಾಜ್ಯ ಸಚಿವ ಸಂಪುಟ ಸಭೆ ಯಶಸ್ವಿಯಾಗಲಿಕ್ಕೆ ಜಿಲ್ಲಾಡಳಿತದ ವತಿಯಿಂದ ಏನೆಲ್ಲ ಸಹಕಾರಗಳು ಕೊಡಬೇಕು ನಾವು ಮತ್ತು ಜೊತೆಗೆ ಸಿದ್ಧತೆಗಳನ್ನು ಕೈಗೊಳ್ಳಬೇಕು ಸರ್ಕಾರದ ನಿರ್ದೇಶನದಂತೆ. ಆ ರೀತಿ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ನಂದಿ ಗಿರಿಧಾಮದಲ್ಲಿ ನಡೀತಕ್ಕಂಥ ರಾಜ್ಯ ಸಚಿವ ಸಂಪುಟ ಸಭೆಯ ಒಂದು ಸಿದ್ಧತೆಗಳಿಗೆ ಜಿಲ್ಲಾಡಳಿತ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತೆ. ಒಟ್ಟಾರೆ ನಂದಿ ಗಿರಿಧಾಮದಲ್ಲಿ ಸಚಿವ ಸಂಪುಟ ಸಭೆಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಂಡಿತ್ತು. ಆದರೆ ರಾಜ್ಯ ಸರ್ಕಾರ ಮಾತ್ರ ಸ್ಥಳಾಂತರದ ಆದೇಶ ಹೊರಡಿಸಿ ಎಲ್ಲರಿಗೂ ಶಾಕ್ ನೀಡಿತ್ತು. ಈಗ ಮತ್ತೊಮ್ಮೆ ನಂದಿ ಗಿರಿಧಾಮದಲ್ಲೇ ಸಚಿವ ಸಂಪುಟ ಸಭೆ ನಡೆಸಲು ತೀರ್ಮಾನಿಸಿದ್ದು, ಮತ್ತಷ್ಟು ಕೋಟಿ ಹಣ ಖರ್ಚು ಮಾಡಬೇಕೋ ಬೇಡವೋ ಎಂಬ ಲೆಕ್ಕಾಚಾರದಲ್ಲಿ ಇದ್ದಾರೆ. ಇತ ಸಾರ್ವಜನಿಕರು ಮಾತ್ರ ಅದೆಷ್ಟರ ಮಟ್ಟಿಗೆ ಯಶಸ್ಸು ಕಾಣುವುದು ಎಂದು ಗುಸು ಮಾತುಗಳನ್ನು ಆಡ್ಕೊಳ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.